ಹಾಯ್ ಎಲ್ರಿಗೂ ನಮಸ್ಕಾರ. ಟ್ರಾವೆಲ್ ಟೆಕ್ ಬ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಗ್ನಿವೀರ್ ಭರ್ತಿ 2024 ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ. ಮೊದಲನೇದಾಗಿ ನಿಮ್ಮ ಏಜ್ ಎಷ್ಟಿರಬೇಕು ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ನೀವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ. ನಿಮ್ಮ ಏಜು ಬಂದು 17 ವರೆಯಿಂದ 21 ವರ್ಷದ ಒಳಗೆ ಇರಬೇಕು. ಅದೇ ರೀತಿ ನೀವು 10th 12th ITI ಈ ಥರ ಪಾಸ್ ಆಗಿರಬೇಕು. ಸೊ ನಿಮ್ಮ ಏಜು 1 ಅಕ್ಟೋಬರ್ 2003ರಿಂದ 30 ಏಪ್ರಿಲ್ 2007 ಒಳಗೆ ನೀವು ಹುಟ್ಟಿದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರಿ. ಮತ್ತು ಇವಾಗ ಆನ್ಲೈನ್ ಅಪ್ಲಿಕೇಶನು 8 ಫೆಬ್ರವರಿಯಿಂದ 21 ಮಾರ್ಚ್ವರೆಗೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಆನ್ಲೈನ್ ಅಪ್ಲಿಕೇಶನ್ಗೆ ನೀವು ಹತ್ತಿರದ ಯಾವುದಾದ್ರೂ ಸೈಬರ್ ಸೆಲ್ ಅಥವಾ ಕಂಪ್ಯೂಟರ್ ಸೆಂಟ್ರಿಗೆ ಹೋದರೆ ಅವರು ಹಾಕ್ಕೊಡ್ತಾರೆ. ನೀವು ಸ್ವಲ್ಪ ಪರ್ಸ್ನಲ್ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗಬೇಕು. ಅದೇ ರೀತಿ ನಿಮ್ಮ 1.6 ಕಿಲೋಮೀಟ್ರ್ ರನ್ನಿಂಗ್ ಇರುತ್ತೆ. 5 ಮಿನಿಟ್ 30 ಸೆಕೆಂಡಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದರಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪುಲ್ಅಪ್ಸು 10 ಹೊಡಿಬೇಕಾಗುತ್ತೆ. 10 ಹೊಡೆದ್ರೆ ಎಕ್ಸಲೆಂಟ್ ಅಂತ. ಅದು ಸಹ ಇಂಪಾರ್ಟೆಂಟು, ಅದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು 9 ಅಡಿ ಉದ್ದ ಜಿಗಿತನ ನೀವು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಜಿಗ್ಜಾಗ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ನಡ್ಕೊಂಡು ಹೋಗಬೇಕು. ಅದೇ ರೀತಿ ಸ್ವಲ್ಪ ರಿಟರ್ನ್ ಎಕ್ಸಾಮ್ಗೂ ಸಹ ನೀವು ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಜರ್ನಲ್ ನಾಲೆಜ್ ಆಗಿರಲಿ, ಸ್ವಲ್ಪ ನಿಮಗೆ ಅಂದರೆ 1ರಿಂದ 10th ಬುಕ್ಸ್ಗಳನ್ನ ಓದಿದ್ರೂ ತುಂಬ ನಾಲೆಜ್ ಇರುತ್ತೆ, ಅದರಲ್ಲೂ ನೀವು ಪಾಸ್ ಮಾಡ್ಕೋಬೋದು. ಸ್ವಲ್ಪ ರನ್ನಿಂಗ್ ಬಗ್ಗೆ ಗಮನ ಕೊಡಿ. ಡೈಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಿ ಟೈಮಿಂಗ್ನ ನೋಡಿಕೊಂಡು. ಸೊ ಇದೇ ರೀತಿ ನಾನು ನಿಮಗೆ ಆರ್ಮಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳು, ಯಾವಾಗ ಭರ್ತಿ ಶುರುವಾಗುತ್ತೆ, ಏನು ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಸ್ಯಾಲ್ರಿಯೆಲ್ಲ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸದ್ಯದಲ್ಲೇ ಮಾಹಿತಿಯನ್ನು ನೀಡ್ತೀನಿ. ಇದೇ ರೀತಿ ನಿಮಗೆ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕರ್ನಾಟಕದಲ್ಲಿ ಇಂಟ್ರೆಸ್ಟೆಡ್ ಇರುವಂಥ ಹುಡುಗರು